ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. ಈ ಜಗತ್ತಲ್ಲಿ ನಾನು ಏಕಾಂಗಿ ಯಾರೂ ಇಲ್ಲ ಅಂತ ಅಂದ್ಕೊಂಡಾಗ ಆ ದೇವರೇ ನಮಗೋಸ್ಕರ ಒಂದು ಕೊಂಡಿಯನ್ನು ಆಸರೆಯನ್ನು ಖಂಡಿತವಾಗಿಯೂ ಕಳಿಸ್ತಾನೆ. ಯಾವುದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೇ. ಈ ಒಂದು ಕತೆ ಅದನ್ನು ನಿಮಗೆ ಉದಾತ್ತವಾಗಿ ತಿಳಿಸುತ್ತೆ. ಅವನು ಚಿಕ್ಕ ವಯಸ್ಸಿನಿಂದಲೂ ಅನಾಥ. ಅಪ್ಪ ಯಾರು ಅಂತ ಗೊತ್ತಿಲ್ಲ, ಅಮ್ಮ ಯಾರು ಅಂತ ಗೊತ್ತಿಲ್ಲ, ಅಕ್ಕ ತಂಗಿ ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಯಾರ ಪ್ರೀತಿಯ ಲವಲೇಶವೂ ಕೂಡ ಅವನಿಗೆ ಗೊತ್ತಿರಲಿಲ್ಲ. ಯಾರಾದರೂ ಪ್ರೀತಿಯಿಂದ ಅವನ್ನ ಮಾತಾಡಿಸಿದ್ರೆ ಅವರೆಷ್ಟು ಅವನನ್ನು ಖುಷಿಯಿಂದ ಮಾತಾಡಿಸ್ತಾರೋ ಅದಕ್ಕೆ ಎರಡು ಪಟ್ಟು ಇವನು ಅತಿಯಾದ ವಿನಮ್ರತೆ ಮತ್ತು ಖುಷಿಯಿಂದ ಪ್ರೀತಿಯಿಂದ ಮಾತನಾಡ್ತಾ ಇದ್ದ. ಯಾಕಂದರೆ ಎಲ್ಲವನ್ನೂ ಕಳೆದುಕೊಂಡವನಿಗೆ ಮಾತ್ರ ನಿಜವಾದ ಪ್ರೀತಿಯ ಅರ್ಥ ತಿಳಿಯೋದು. ಅವನಲ್ಲಿ ಕಮರ್ಷಿಯಲ್ ಅನ್ನೋದೇ ಇರಲಿಲ್ಲ. ಯಾರೇ ಆದರೂ, ಸಣ್ಣ ವಯಸ್ಸಿನ ಮಕ್ಕಳೇ ಆದರೂ ದೊಡ್ಡವರೇ ಆದರೂ ಅಷ್ಟೇ ಖುಷಿಯಿಂದ ಸಂಭ್ರಮದಿಂದ ಮಾತನಾಡ್ತಾ ಇದ್ದ. ಆದರೂ ತನಗೋಸ್ಕರ ಮಿಡಿಯುವ ಒಂದು ಜೀವ ಇಲ್ವಲ್ಲ, ಅದೊಂದು ಕೊರಗು ಅವನನ್ನು ಬಹಳಷ್ಟು ಬಾಧಿಸ್ತಾ ಇತ್ತು. ಜೊತೆಗೆ ಇನ್ನೂ ಒಂದು ಕೊರಗಿತ್ತು, ಅವನಲ್ಲಿ ಒಂದು ಸಮಸ್ಯೆ ಇತ್ತು, ರಾತ್ರಿ ಕುರುಡುತನ. ಹೀಗಾಗಿನೇ ಅವನು ಮದುವೆ ಆಗೋದಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ದ. ಯಾಕಂದರೆ ಬೆಳಗ್ಗೆಲ್ಲ ಸರಿ, ರಾತ್ರಿ ಆದರೆ ನನಗೆ ಇರುಳು ಕುರುಡಿದೆ, ನನ್ನನ್ನು ಯಾರು ಮದುವೆ ಆಗ್ತಾರೆ? ಸತ್ಯವನ್ನು ಮುಚ್ಚಿಟ್ಟು ಮದುವೆ ಆಗೋದು ಅವನಿಗೂ ಇಷ್ಟ ಇರಲಿಲ್ಲ. ಆದರೂ ಆ ದೇವರು ಇವನಿಗೂ ಒಂದು ಜೋಡಿಯನ್ನು ಸೃಷ್ಟಿ ಮಾಡಿದ್ದ. ಅದನ್ನೂ ಕೂಡ ಆ ದೇವರೇ ಆ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿ ಇಬ್ಬರನ್ನೂ ಒಂದುಗೂಡಿಸಿದ್ದ. ಅದು ಅತಿ ವಿಶೇಷ, ದೇವರ ನಿರ್ಣಯವೂ ಹೌದು. ಆಗಿದ್ದು ಇಷ್ಟೇ, ಅವಳು ಒಂದು ಅನಾಥಾಶ್ರಮದಲ್ಲಿದ್ದವಳು. ಅವಳಿಗೂ ಕೂಡ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರೂ ಇರಲಿಲ್ಲ. ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ಲು, ಅದು ಕೂಡ ಮೂಕರ ಶಾಲೆ. ಅವತ್ತೊಂದು ದಿನ ಇವನು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ. ಅವಳು ಕೂಡ ರೋಡ್ ಕ್ರಾಸಿಂಗನ್ನು ಮಾಡ್ತಾ ಇದ್ಲು. ಅಷ್ಟರಲ್ಲಿ ಯಾವುದೋ ಒಂದು ಲಾರಿ ಜೋರಾಗಿ ಬಂದ್ಬಿಡ್ತು. ಅವಳ ಎದೆ ಹಾರ್ಬಿಡ್ತು. ಯಾಕಂದರೆ ಎಲ್ಲಿ ಅವನು ತನ್ನನ್ನು ಗುದ್ದಿ ಸಾಯಿಸ್ಬಿಡ್ತಾನೋ, ಕಣ್ಣಲ್ಲೇ ಭಯ ಪ್ರಾರಂಭ ಆಗೋಯ್ತು. ಅಷ್ಟರಲ್ಲಿ ಇವನು ಅವಳನ್ನ ನೋಡಿದ್ದ, ಕೈ ಇಟ್ಕೊಂಡು ಎಳ್ಕೊಂಬಿಟ್ಟ. ಅದೃಷ್ಟವಶಾತ್ ಯಾವ ಒಂದು ಸಮಸ್ಯೆನೂ ಅಲ್ಲಾಗಲಿಲ್ಲ. ಆದರೆ ಆ ಹುಡುಗಿಯನ್ನು ನೋಡುವಂತಹ ಸೌಭಾಗ್ಯ ಇವನಿಗೆ ಸಿಕ್ಕಿತ್ತು. ಅವಳನ್ನ ನೋಡ್ತಾನೆ, ಕೈಯೆಲ್ಲ ನಡುಗ್ತಾ ಇದ್ದಾವೆ, ಕಣ್ಣಲ್ಲಿ ಆತಂಕ, ಜೊತೆಲಿ ಏನೋ ಆಗೋಯ್ತು ಅನ್ನೋ ಭಯ. ಅವನು ಸಮಾಧಾನ ಮಾಡ್ತಾನೆ, ಸಮಾಧಾನವಾಗಿರಿ, ಯಾಕೆ, ಏನಾಯಿತು? ಅವಳು ಮಾತನಾಡ್ತಾ ಇರೋಲ್ಲ. ಆದರೆ ಒಂದು ವಿಳಾಸವನ್ನು ಕೊಡ್ತಾಳೆ. ಅವಳಿಗೆ ಅಲ್ಲಿ ನಿಲ್ಲೋಕ್ಕೂ ಆಗ್ತಾ ಇಲ್ಲ. ಆ ವಿಳಾಸವನ್ನು ಕೊಟ್ಟು ನನ್ನನ್ನು ಅಲ್ಲಿ ಕರ್ಕೊಂಡೋಗಿ ಅಂತ ಕೇವಲ ಕಣ್ಣು ಸನ್ನೆ, ಕೈ ಸನ್ನೆ ಮತ್ತು ಬಾಯಿ ಸನ್ನೆನಲ್ಲೇ ಹೇಳ್ತಾ ಇದ್ದಾಳೆ. ಭಯ ಅಲ್ವಾ, ಭಯಕ್ಕೋಸ್ಕರ ಮಾತನಾಡೋಕ್ಕಾಗ್ತಾ ಇಲ್ಲ, ಗಾಬರಿ ಆಗಿಬಿಟ್ಟಿದ್ದಾರೆ. ಸರಿ ಬಿಡು, ಆಯಿತು, ಕರ್ಕೊಂಡೋಗಿ ಬಿಡೋಣ ಅಂತ ಅಂದ್ಬಿಟ್ಟು ಆ ವಿಳಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ಇವನಿಗೆ ಆಶ್ಚರ್ಯ ಆಗುತ್ತೆ. ಇವಳು ಕೊಟ್ಟ ಅಡ್ರೆಸ್ಸು ಅನಾಥಾಶ್ರಮದ್ದು, ಇವಳು ಯಾಕೆ ಇಲ್ಲಿ ಬಂದಳು? ಆಗ ಅವನಿಗೆ ಗೊತ್ತಾಗೋದೇನು ಅಂದರೆ, ಇವಳು ಕೂಡ ತನ್ನ ಹಾಗೆ ಅನಾಥಳು, ಯಾರೂ ಇಲ್ಲ, ಅನಾಥಾಶ್ರಮದಲ್ಲಿದ್ದಾಳೆ. ಇಷ್ಟು ಮಾತ್ರ ಗೊತ್ತಾಗುತ್ತೆ. ಒಂದು ದಿನ ಅವಳನ್ನು ಬಿಡ್ತಾನೆ. ಆ ಮೊದಲನೇ ದಿನದ ಭೇಟಿ ಮತ್ತು ಅವನು ಅಲ್ಲಿಂದ ಅವಳನ್ನು ಜೋಪಾನವಾಗಿ ಕರ್ಕೊಬಂದು ಬಿಟ್ಟಿದ್ದು ಇವಳಿಗೆ ಒಂದು ಭರವಸೆಯನ್ನು, ಜಗತ್ತಿನಲ್ಲಿ ನಾನು ನಂಬುವಂಥ ಜನ ಕೂಡ ಇದ್ದಾರೆ ಅನ್ನೋ ನಂಬಿಕೆಯನ್ನು ಉಳಿಸಿತ್ತು. ಅದೇನಾಯಿತು, ಕಾಕತಾಳೀಯನೋ ಏನೋ ಗೊತ್ತಿಲ್ಲ. 2ನೇ ದಿನ, 3ನೇ ದಿನ, 4ನೇ ದಿನ ಅದೇ ಸಮಯಕ್ಕೆ ಇವನು ಬರೋನು, ಆಕೆನೂ ಬರೋರು. ಇಬ್ಬರೂ ಕೂಡ ಕಣ್ಣಲ್ಲೇ ಮಾತಾಡೋರು. ಇವನು ಮಾತನಾಡ್ಸೋಕ್ಕೋದ್ರೂ ಕೂಡ ಆಕೆ ಅತಿಯಾದ ವಿನಯ ಮತ್ತು ನಾಚಿಕೆಯಿಂದ ತಲೆ ತಗ್ಸೋಳು. ಇವಳನ್ನ ಕರ್ಕೊಬಂದು ಅಲ್ಲಿ ಬಿಡೋನು, ಹೋಗೋನು. ಅವನಿಗೆ ಗೊತ್ತಿಲ್ಲದೆ, ಅವನಿಗೆ ಅರಿವಿಲ್ಲದೆ ಒಳೊಳಗೆ ಇವಳ ಮೇಲೊಂದು ಅನುಭೂತಿ, ಅನುಪ್ರೀತಿ ಮತ್ತು ಸಂಪ್ರೀತಿ ಪ್ರಾರಂಭ ಆಗಿತ್ತು. ಅದೇನು ಅನುರಾಗನೋ ಅದು ಅವನಿಗೆ ಗೊತ್ತಿತ್ತು. ದಿನದಿಂದ ದಿನಕ್ಕೆ ಅವಳು ಅವನನ್ನು ಹೆಚ್ಚಿಗೆ ಬೆಸೆಯೋದಕ್ಕೆ ಪ್ರಾರಂಭ ಮಾಡಿದ್ಲು. ಆ ಬೆಸುಗೆ ಅನಾಥಾಶ್ರಮದವ್ರಿಗೂ ಗೊತ್ತಾಯಿತು. ಒಂದು ಬಾರಿ ಅನಾಥಾಶ್ರಮದವರು ಇಬ್ಬರನ್ನೂ ಕೂಡ ಕರೆದಿದ್ರು. ಅನಾಥಾಶ್ರಮದಲ್ಲಿ ಹಾಗೆ ಹೇಳಿದಾಗ ಅವಳು ಅವನನ್ನು ಕರ್ಕೊಂಡೋಗಿದ್ಲು. ಅವರು ಸ್ವಲ್ಪ ಖಡಕ್ಕಾಗಿ ಮತ್ತು ಕರಾರುವಕ್ಕಾಗಿ, ಜೊತೆಗೆ ಅಷ್ಟೇ ಕೋಪದಿಂದ ಕಠಿಣವಾಗಿ ಹೇಳಿದರು, ನೋಡಪ್ಪ, ಆಕೆ ಹೆಣ್ಮಗಳು, ಹೀಗೆ ನೀನು ಆಕೆ ಹಿಂದೆ ಸುತ್ತೋದು ಸರಿಯಲ್ಲ. ಅವಳು ಯಾರು ಇಲ್ಲ ಅಂದ್ಕೊಂಡಿದೀಯಾ? ಇಲ್ಲಿ ಅನಾಥಾಶ್ರಮದಲ್ಲಿ ಅವಳಿದ್ದಾಳೆ, ಚಿಕ್ಕ ವಯಸ್ಸಿಂದಲೂ ಇಲ್ಲೇ ಬೆಳೆದಿರೋದು, ನಾವಿದ್ದೀವಿ ಅವಳನ್ನ ಟೇಕ್ ಕೇರ್ ಮಾಡೋದಕ್ಕೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅದ್ರ ಬಗ್ಗೆ ಅಂದಾಗ, ಅವನು ಒಂದು ವಾರದ ಹಿಂದೆ ನಡೆದ ಘಟನೆ ನಮ್ಮಿಬ್ಬರನ್ನು ಹೇಗೆ ಸೇರಿಸ್ತು ಅನ್ನೋ ವಿಚಾರದ ಬಗ್ಗೆ ಅವ್ರ ಹತ್ರ ಹೇಳ್ದ. ಆಕೆ ಯಾಕೋ ಮಾತೇ ಆಡ್ತಾ ಇಲ್ಲ ಅಂದಾಗ ಅನಾಥಾಶ್ರಮದವರು ಅವನು ಅವಳ ಮೇಲೆ ಇಟ್ಟಿದ್ದಂತಹ ಭರವಸೆ ಮತ್ತು ಪ್ರೀತಿಗೋಸ್ಕರ ಎಲ್ಲವನ್ನು ಹೇಳಲೇಬೇಕಾಯಿತು. ಸತ್ಯವನ್ನು ಒಂದಿಂಚೂ ಬಿಡದೆ ಹೇಳಿದರು.
ಆಕೆ ಯಾರು ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಆಕೆಯನ್ನು ಹೆತ್ತವರು ಒಂದು ಮರದ ಪೊದೆಯಲ್ಲಿ ಆಕೆಯನ್ನು ಬಿಟ್ಟು ಹೋಗಿದ್ರು. ಆಮೇಲೆ ಅನಾಥಾಶ್ರಮದವರ ಕೈಗೆ ಸಿಕ್ಕಿದ್ರು, ಇಲ್ಲಿ ಬೆಳೆದ್ರು. ಅವಳಿಗೆ ಯಾರು ಅಂದರೆ ಯಾರೂ ಗೊತ್ತಿಲ್ಲ. ಜೊತೆಗೆ ದೇವರು ಅದೆಂತಹ ನಿಷ್ಕರುಣಿ ಅಂದರೆ ಅವಳ ಮಾತನ್ನು ಕೂಡ ಕಿತ್ಕೊಂಡ್ಬಿಟ್ಟಿದ್ದ. ಅವಳಿಗೆ ಮಾತು ಬರೋದಿಲ್ಲಪ್ಪ, ಅದಕ್ಕೆ ಅವಳು ಕೈ ಸನ್ನೆ, ಕಣ್ಣು ಸನ್ನೆ, ಬಾಯಿ ಸನ್ನೆನಲ್ಲೇ ಮಾತನಾಡ್ತಾಳೆ ಅಂದಾಗ ಇವನಿಗೆ ಆಶ್ಚರ್ಯ ಮತ್ತು ಬೇಜಾರು ಎರಡೂ ಆಗಿತ್ತು. ಅದಕ್ಕೋಸ್ಕರನೇನ ಒಂದು ವಾರದಿಂದ ನಾನು ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ರು, ಒಂದು ಮಾತನ್ನು ಕೂಡ ಅವಳು ಆಡಿಲ್ವಲ್ಲ. ಅವನಿಗೆ ಆ ಮಾತನ್ನು ಕೇಳಿಸ್ಕೊಂಡು ಅವಳು ಮೂಗಿ ಅಂತ ಕೇಳಿಸ್ಕೊಂಡಿದ್ದಾಗೆ ಅವನು ಯಾವೊಂದು ಮಾತನ್ನೂ ಆಡದೆ ಅಲ್ಲಿಂದ ಹೊರಬಿದ್ದ. ಅದನ್ನು ನೋಡಿ ಇವಳಿಗೆ ಬೇಸರ ಆಯಿತು. ಅಯ್ಯೋ, ನನ್ನ ಮೂಕಿ ಅಂತ ಗೊತ್ತಾದ ಮೇಲೆ ನನ್ನ ಮಾತಾಡ್ಸೋದೇ ಬಿಟ್ಬಿಡ್ತಾನೇನೋ, ನಾಳೆಯಿಂದ ನನ್ನ ಜೊತೆಗೆ ಬರೋದಿಲ್ವೇನೋ, ಇವನೇನೋ ಭಾಳ ಒಳ್ಳೆ ಹುಡುಗ ಅಂತ ಅಂದ್ಕೊಂಡಿದ್ದೆ, ಆದರೆ ಇವನು ಕೂಡ ಸಮಾಜದಲ್ಲಿ ಬೇರೆಯವರು ನೋಡೋ ಹಾಗೆ ನನ್ನೇ ನೋಡ್ಬಿಡ್ತಾನೇನೋ. ಅವಳು ಒಳೊಳಗೆ ಅಳ್ತಾ ಇದ್ಲು. ಸರಿ, ಎಲ್ಲವೂ ಮುಗೀತು. ಅವತ್ತಿನ ದಿನವೂ ಮುಗೀತು. ಅವತ್ತಿನ ಬೆಳಗ್ಗೆ ಅವನಿಗೋಸ್ಕರ ಅವಳು ಕಾಯಿದ್ಲು, ಕಾಣಿಸ್ಲಿಲ್ಲ. ಮತ್ತೆ 2-3 ದಿನ ಅವನು ಕಾಣಿಸ್ಲೇ ಇಲ್ಲ. ಓಹೋ, ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾನೆ, ಇನ್ನು ಬರೋದಿಲ್ಲ ಬಿಡು ಅಂತ ಸುಮ್ಮನಾದ್ಲು. ಆದರೆ 4ನೇ ದಿನ ಇವಳಿಗಿಂತ ಬೇಗ ಅವನೇ ಬಂದು ಅಲ್ಲಿ ಕಾಯ್ತಾ ಇದ್ದ. ಕೈಯಲ್ಲಿ ಒಂದು ಹೂವಿನ ಬೊಕ್ಕೆ ಇತ್ತು. ಅವಳಿಗೆ ಅವನನ್ನು ಕಂಡೊಡನೆ 100 ನವಿಲುಗಳು ಒಟ್ಟಿಗೆ ಕುಣಿದಷ್ಟು ಆನಂದ. ಜಿಗಿಯುತ್ತಾ ಓಡ್ ಬಂದವಳೆ ಕೈ ಸನ್ನೆ, ಬಾಯಿ ಸನ್ನೆ, ಕಣ್ಣು ಸನ್ನೆನಲ್ಲೇ ಏನೇನು ಬೇಕು ಎಲ್ಲವನ್ನ ಹೇಳಿ ತನ್ನ ಆನಂದವನ್ನು ವ್ಯಕ್ತಪಡಿಸಿದ್ಲು. ಅವನು ಏನನ್ನೂ ಮಾತನಾಡಲಿಲ್ಲ. ಆ ಹೂ ಬೊಕ್ಕೆಯನ್ನು ಕೊಟ್ಟು, ನಾನು 3 ದಿನ ಬರೋಕ್ಕಾಗದೇ ಇರೋದಕ್ಕೆ ಅನಿವಾರ್ಯ ಕಾರಣ ಇತ್ತು, ಯಾವುದೋ ಒಂದು ಕೆಲಸದ ನಿಮಿತ್ತ ಬೇರೆ ಕಡೆ ಹೋಗಬೇಕಾಗಿತ್ತು, ದಯಮಾಡಿ ಕ್ಷಮಿಸು ಅಂತ ಆ ಹೂವಿನ ಬೊಕ್ಕೆಯನ್ನು ಕೊಟ್ಟ. ಮತ್ತೆ ಅವರಿಬ್ಬರ ಸ್ನೇಹ ಪ್ರಾರಂಭವಾಯಿತು. ಒಂದಲ್ಲ, ಎರಡಲ್ಲ, 3-4 ತಿಂಗಳು ಹೀಗೆ ನಡೆಯಿತು. ಅನಾಥಾಶ್ರಮದವ್ರಿಗೂ ಅದು ಗೊತ್ತಾಯಿತು. ಆದರೆ ಅವನು ಒಂದು ಭರವಸೆಯನ್ನು ಕೊಟ್ಟಿದ್ದ, ನಾನು ಖಂಡಿತವಾಗಿಯೂ ಅವಳನ್ನು ಯಾವುದೇ ರೀತಿ ಕೆಟ್ಟ ರೀತಿಯಲ್ಲಿ ನಡೆಸ್ಕೊಳ್ಳೋದಿಲ್ಲ, ನಮ್ಮಿಬ್ಬರಲ್ಲಿರೋದು ಪರಿಶುದ್ಧ ಸ್ನೇಹ ಅಂತ. ಅವರು ಕೂಡ ಅವನನ್ನು ವಾಚ್ ಮಾಡ್ತಾಯಿದ್ರು, ಆದರೆ ಏನನ್ನು ಹೇಳೋದಕ್ಕೆ ಸಾಧ್ಯ ಇರಲಿಲ್ವಲ್ಲ, ಸುಮ್ಮನಾಗಿದ್ದರು. ಒಂದು ದಿನ ನೇರವಾಗಿ ಅವನು ಅವಳನ್ನು ಕರ್ಕೊಬಂದು ಅನಾಥಾಶ್ರಮದಲ್ಲಿ ನಿಂತಿದ್ದ. ಅನಾಥಾಶ್ರಮದಲ್ಲಿ ಅವಳನ್ನು ನೋಡ್ಕೊಳ್ತಾ ಇದ್ದಂತಹ ಉಸ್ತುವಾರಿಯ ಬಳಿ ತನ್ನ ಒಂದು ಭಾವನೆಗಳನ್ನು ಹೇಳಿಕೊಳ್ತಿದ್ದ. ಮೇಡಮ್, ನೀವು ಅವತ್ತು ಹೇಳಿದ ಮೇಲೆ ನಾನು ಬಹಳನೇ ಯೋಚನೆ ಮಾಡಿದೆ. ಜಗತ್ತಲ್ಲಿ ಯಾರಿಗೆ ಕೊರತೆ ಇಲ್ಲ ಹೇಳಿ? ಅವಳು ಅನಾಥಳು, ನಾನು ಅನಾಥ. ಅವಳಿಗೆ ಮಾತು ಬರೋದಿಲ್ಲ, ಮೂಕಿ. ಆದರೆ ನನ್ನಲ್ಲೂ ಕೂಡ ಒಂದು ಲೋಪ ಇದೆ, ನಿಮ್ಮ ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತಿದೆ. ಅದು ಅವಳಿಗೂ ಗೊತ್ತಿರಲಿಲ್ಲ. ಇವತ್ತು ನಿಮ್ಮ ಮುಂದೆನೇ ಹೇಳ್ತಾ ಇದ್ದೀನಿ. ನನಗೆ ರಾತ್ರಿ ಕುರುಡುತನ ಇದೆ, ರಾತ್ರಿ ಹೊತ್ತು ನನಗೆ ಕಣ್ಣು ಕಾಣಿಸೋದಿಲ್ಲ. ಆದರೆ ನಾನು ಯಾರ ಬಳಿಯೂ ಇದನ್ನು ಹೇಳ್ಕೊಂಡಿಲ್ಲ. ನಾನು ಮದುವೆ ಆಗಬಹುದಾಯಿತು, ಸಮಾಜದಲ್ಲಿ ಇವತ್ತು ನಾನು ಒಂದು ಒಳ್ಳೆ ಸ್ಥಾನದಲ್ಲಿದ್ದೀನಿ, ಒಳ್ಳೆ ಸಂಬಳ ಬರುತ್ತೆ, ಒಳ್ಳೆ ಕೆಲಸ ಇದೆ, ನಾನು ಹೇಳ್ಬೋದಾಗಿತ್ತು. ನಾನು ಇದು ಸತ್ಯವನ್ನು ಮುಚ್ಚಿಟ್ಟು ಮದುವೆ ಆಗಬಹುದಿತ್ತು. ಆದರೆ ಅದು ನನ್ನ ಜೀವನಕ್ಕೆ ಮಾರಕ. ಮತ್ತು ನನ್ನನ್ನು ನಂಬಿ ಬರೋರಿಗೆ ನಾನು ಮೋಸ ಮಾಡಬಾರ್ದು ಅಲ್ವಾ? ಅದಕ್ಕೆ ನಾನು ಇವತ್ತಿನವರೆಗೆ ಮದುವೆ ಬಗ್ಗೆ, ಪ್ರೀತಿ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಆದರೆ ಇವಳನ್ನು ನೋಡಿದ ಮೇಲೆ ಈಕೆಯನ್ನು ನಾನು ಮದುವೆ ಆಗಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಇವಳ ಹತ್ರನೂ ಇನ್ನೂ ಪ್ರೀತಿಯನ್ನು ವ್ಯಕ್ತಪಡಿಸಿಲ್ಲ. ಆದರೆ ನಾವು ಅನಾಥರೇ ಇರಬಹುದು, ನಮ್ಮನ್ನು ನಿಮ್ಮಂಥವ್ರು ಸಾಕ್ತಾ ಇದ್ದೀರಾ, ನಿಮ್ಮಲ್ಲಿ ಮಾನವೀಯತೆ ಇದೆ. ನಿಮಗೆ ಹೇಳಿದ ಹಾಗೆ ನನ್ನ ನಿರ್ಧಾರಗಳನ್ನು ನಾವು ಅನಾಥರು ಅಂತ ನಾವು ನಮ್ಮ ನಿರ್ಧಾರಗಳನ್ನ ತಗೊಳ್ಳೋದು ತಪ್ಪಾಗುತ್ತೆ. ಈ ವಿಚಾರದಲ್ಲಿ ನೀವು ಅನುಮತಿ ಕೊಟ್ಟರೆ ಖಂಡಿತವಾಗಿಯೂ ಪ್ರೀತಿ ಗೀತಿ ಏನೂ ಇಲ್ಲ, ನಾವು ನೇರವಾಗಿ ಮದುವೆ ಆಗ್ತೀವಿ, ಅದು ನಿಮ್ಮ ಸಮ್ಮುಖದಲ್ಲೇ ಅಂತ ಅಂದಾಗ ಉಸ್ತುವಾರಿ ಒಮ್ಮೆ ಆಕೆಯ ಕಡೆ ನೋಡಿದ್ರು. ಆಕೆ ಕೂಡ ನಾಚಿಕೆಯಿಂದ ತಲೆ ತಗ್ಗಿಸಿದಾಗ, ಓಹೋ, ಇವಳಿಗೂ ಕೂಡ ಒಪ್ಪಿಗೆ ಇದೆ. ಏನೋ ಅನಾಥ ಹೆಣ್ಮಗಳು ಎಲ್ಲಿ ಅನಾಥಳಾಗಿ ಉಳಿದು ಬಿಡ್ತಾಳೋ, ಮದುವೆನೇ ಆಗೋದಿಲ್ವೋ ಅಂದ್ಕೊಂಡಿದ್ದೆ. ಆದರೆ ಆ ದೇವರು ನಿನ್ನಂಥ ಜೋಡಿಯನ್ನು ಕೊಡ್ತಾನೆ ಅಂತ ನಾವು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲಪ್ಪ. ಅದಕ್ಕೆ ಹೇಳೋದು, ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ. ನೋಡ್ರಿ, ನಿಮ್ಮಲ್ಲೂ ಕೂಡ ಕೊರತೆ ಇರ್ಬೋದು, ಅವಳಲ್ಲೂ ಕೊರತೆ ಇರ್ಬೋದು, ಆದರೆ ನಿಮ್ಮ ಜೋಡಿ ಇದೆಯಲ್ಲ, ಅದು ಯಾವತ್ತಿಗೂ ಅನುರೂಪ, ಯಾವತ್ತಿಗೂ ಅದು ಶ್ರೇಷ್ಠವೇ. ನಿಮ್ಮ ಪ್ರೀತಿಯನ್ನು ಖಂಡಿತವಾಗಿ ಉಳಿಸ್ಕೊಳ್ಳಿ. ಮೋಹ ತೀರಿದ ಮೇಲೆ ಪ್ರೀತಿಯನ್ನು ಕಳ್ಕೊಡ್ಬೇಡಿ. ಇಷ್ಟೇ ನಾನು ಹೇಳೋದು ಅಂತ ಹೇಳಿ ಅವರನ್ನು ಹಾರೈಸಿದ್ರು. ಸ್ವಲ್ಪ ದಿನದಲ್ಲೇ ಇಬ್ಬರ ಮದುವೆಯೂ ಆಯಿತು. ಸುಮಾರು 10-15 ವರ್ಷ ಆಗಿದೆ. ಇವತ್ತಿಗೂ ಕೂಡ ಅವರಲ್ಲಿ ಅದೇ ಪ್ರೀತಿ ಇದೆ, ಅದೇ ವಿಶ್ವಾಸ ಇದೆ. ಒಂದು ಮಗು ಆದಮೇಲೆ, ಮೋಹ ಕಳೆದ ಮೇಲೆ ಯಾವತ್ತಿಗೂ ಅವರಲ್ಲಿ ಒಂದೇ ಒಂದು ಇಂಚು ಕೂಡ ಪ್ರೀತಿ ಕಡಿಮೆ ಆಗಿಲ್ಲ ಅಂದರೆ ಅದು ಅವರೊಳಗಿರುವಂತಹ ನಿಜವಾದ ಅನುಭೂತಿಗೆ ಹಿಡಿದ ಕೈಗನ್ನಡಿ. ಆ ಮಗು ಕೂಡ ಚೆನ್ನಾಗಿದೆ, ಆ ಮಗುಗೆ ಯಾವ ಸಮಸ್ಯೆನೂ ಇಲ್ಲ. ತಾವು ಅನಾಥರಾಗಿ ಬೆಳೆದರೂ ಕೂಡ ಮಗುವನ್ನು ಅದೆಷ್ಟು ಪ್ರೀತಿಯನ್ನು ತಮ್ಮಲ್ಲಿ ಅದುಮಿಟ್ಕೊಂಡಿದ್ರೋ ಅಷ್ಟೂ ಪ್ರೀತಿಯನ್ನು ನೀಡಿ ಆ ಮಗುವನ್ನು ಸಾಕ್ತಾ ಇದ್ದಾರೆ. ಸ್ನೇಹಿತರೆ, ಇಂಥದ್ದೊಂದು ಹೊಸ ಆಲೋಚನೆಗೆ ನಾಂದಿ ಹಾಡುವಂತಹ ಕಥೆಯನ್ನು
ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಹಂಚಿ. ನಮ್ಮ ಕತೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮಲ್ಲಿ ಹೊಸ ಥರದ ಕಥೆಗಳಿದ್ದರೆ ಖಂಡಿತವಾಗಿಯೂ ಕಳಿಸಿ, ನಾವು ಅದನ್ನು ಪ್ರಸಾರ ಮಾಡ್ತೀವಿ. ಧನ್ಯವಾದಗಳು.